ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು, ಒಂದು ಹೊಸ ಸತ್ಯ ಕಥೆಯನ್ನು ನಿಮಗಾಗಿ ಹೊತ್ತು ತಂದಾಯಿತು. ಸ್ನೇಹಿತರೆ, ಈಗ ನಾನು ಹೇಳೋಕೆ ಹೊರಟಿರುವ ಕಥೆ ನಮ್ಮ ಕೆ ಶಿವರಾಮ್ ಸಾಹೇಬ್ರಿಗೆ ಸಂಬಂಧಪಟ್ಟಿದ್ದು. ಇತ್ತೀಚೆಗಷ್ಟೇ ಅವರು ನಮ್ಮನ್ನು ಬಿಟ್ಟು ಅಗಲಿದ್ರು. ಮೊದಲನೇದಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿನ ಕೋರ್ತಾ ಅವರ ಬಗ್ಗೆ ಒಂದು ಸತ್ಯಕಥೆನ ನಿಮ್ಮ ಮುಂದೆ ನಾನು ಈಗ ಹಂಚ್ಕೊಳ್ತಾ ಇದ್ದೀನಿ. ಶಿವರಾಮ್ ಅವರು, ಕೆ ಶಿವರಾಮ್ ಅವರು ಅಂದರೆ ಮೊದಲಿಗೆ ನಮಗೆ ಅಂದರೆ ಕನ್ನಡ ಚಿತ್ರಪ್ರೇಮಿಗಳಿಗೆ ಜ್ಞಾಪಕ ಬರೋದು ಬಾನಲ್ಲೆ ಮಧುಚಂದ್ರಕ್ಕೆ. ಬಾನಲ್ಲೆ ಮಧುಚಂದ್ರಕ್ಕೆ ಚಿತ್ರಕ್ಕೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ತಿಳಿಸ್ಬೇಕಂದ್ರೆ ಅದು ಒಂದು ಮ್ಯಾಗಝಿನ್ನಲ್ಲಿ ಕಥೆಯ ರೂಪದಲ್ಲಿ ಮೊದಲು ಪ್ರಕಟವಾಗಿತ್ತು. ಅಂದರೆ ನಾಗತಿಹಳ್ಳಿ ಸಾರು ಅದನ್ನು ಒಂದು ಮ್ಯಾಗಝಿನ್ಗೆ ಕಥೆ ಥರ ಬರೀತಾಯಿದ್ರು. ಅದು ಬಂದಾಗ ಅದನ್ನು ಓದೋದಕ್ಕೆ ತುಂಬ ಜನ ಕುತೂಹಲ ಪಡ್ತಾ ಇದ್ರಂತೆ. ಅದೇ ರೀತಿ ಕುತೂಹಲ ಪಡ್ತಿದ್ದ ವ್ಯಕ್ತಿಗಳಲ್ಲಿ ಶಿವರಾಮ್ ಅವರು ಕೂಡ ಒಬ್ಬರು. ಅವರು ಸ್ಟಾಫ್ ಜೊತೆಗಳಿಗೆಲ್ಲ ಸೇರಿ ಅದನ್ನು ಓದ್ತಾ ಇದ್ರಂತೆ. ಅವಾಗ ನೀವು ಸಿನಿಮಾನ ನಿರ್ಮಾಣ ಮಾಡಿ ಸರ್, ಮಾಡಿದ್ರೆ ಈ ಥರದೊಂದು ಕತೆ ಮಾಡಿ ಅಂತ ಅವ್ರ ಕೊಲೀಗ್ಸ್ ಎಲ್ಲ ಕೆಲವರು ಹೇಳೋರಂತೆ. ಸರಿ, ಕಾಲ ಕಳೀತಾ ಇರೋಗೇನೆ ಅಂದರೆ ಆ ಮ್ಯಾಗಝಿನ್ ಪ್ರಕಟ ಆಗಿ ಒಂದು 2-3 ಕಂತುಗಳು ಅದು ಬಿಡುಗಡೆ ಆದಮೇಲೆ ಅವರೊಬ್ಬರು ಕೊಲಿಗೆ ಹೇಳಿದ್ರಂತೆ, ನಾಗತಿಹಳ್ಳಿ ಅವ್ರನ್ನ ಕರೆಸ್ತೀನಿ, ಕತೆ ಕೇಳಿ, ಅದನ್ನ ಹೆಂಗಿದ್ರು ನೀವು ಓದ್ತಾ ಇದ್ದೀರಲ್ಲ, ಅದನ್ನು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ. ಆವಾಗ ನಾಗತಿಹಳ್ಳಿ ಸರ್ ಬಂದು ಶಿವರಾಮ್ ಸಾಹೇಬ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಮಾತಾಡಬೇಕು ಅಂದಾಗೆಲ್ಲ ಫಸ್ಟು ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ನಾನು ಬೇಕಾದ್ರೆ ಕತೆ ಕೊಟ್ಬಿಡ್ತೀನಿ, ನೀವು ಸಿನಿಮಾ ಯಾರ ಹತ್ರನಾದ್ರು ಬೇರೆಯವ್ರ ಹತ್ರ ಡೈರೆಕ್ಷನ್ ಮಾಡಿಸ್ಕೊಡಿ ಅಂತ ಹೇಳಿದಾಗ ಕೆ ಶಿವರಾಮ್ ಅವರು ಇಲ್ಲ ನೀವೇ ಅದನ್ನು ನಿರ್ದೇಶನ ಮಾಡಿ ಅಂತ ಹೇಳಿ ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಡಿಸೈಡ್ ಆಯಿತು. ಆ ಸಿನಿಮಾಗೆ ಹಂಸಲೇಖ ಸರ್ ಮ್ಯೂಸಿಕ್ ಮಾಡಬೇಕು ಅನ್ನೋದು ಫಿಕ್ಸ್ ಆದಾಗ ಹಂಸಲೇಖ ಸರ್ನ ಮ್ಯೂಸಿಕ್ ಡೈರೆಕ್ಟ್ರಾಗಿ ಫಿಕ್ಸ್ ಮಾಡಿಕೊಟ್ಟಿದ್ದೆ ನಮ್ಮ ವಿ ಸೋಮಣ್ಣ ಅವರು ಖ್ಯಾತ ರಾಜಕಾರಣಿ, ತಮಗೆ ಗೊತ್ತೇ ಇದೆ. ಅವರು ಹಂಸಲೇಖ ಸಾಹೇಬ್ರನ್ನ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ಫಿಕ್ಸ್ ಮಾಡಿಕೊಟ್ರು. ಅದ್ಭುತವಾದ ಹಾಡುಗಳು ಬಂತು. ಅದರಲ್ಲಿ ಒಂದು ಹಾಡು ನಿಮಗೆ ಚೆನ್ನಾಗಿ ಜ್ಞಾಪಕ ಇರ್ಬೋದು, ಓಹೋ ಹಿಮಾಲಯ. ಆ ಹಾಡು ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು. ಡಾಕ್ಟರ್ ರಾಜ್ಕುಮಾರ್, ನಮ್ಮ ಅಪ್ಪಾಜಿ ಅವರಿಗೆ ಆ ಹಾಡು ತುಂಬ ಇಷ್ಟ ಆಗಿತ್ತಂತೆ. ಅವರು ಶಬ್ದವೇದಿ ಅನ್ನೋ ಸಿನಿಮಾ ಮಾಡೋದು ಬೇಕಾದರೆ ಈ ಹಾಡು ಇನ್ಫ್ಲುಯೆನ್ಸ್ನಲ್ಲೇ ಒಂದು ಸಾಂಗ್ ಮಾಡಿ, ಯಾಕೆಂದರೆ ಕಾಶ್ಮೀರದಲ್ಲಿ ಒಂದು ಪೋರ್ಷನ್ ಶೂಟ್ ಆಗ್ತಾ ಇದೆಯಲ್ಲ, ಈ ಒಂದು ರೆಫರೆನ್ಸ್ನ ಇಟ್ಕೊಂಡು ಒಂದು ಸಾಂಗ್ ಮಾಡಿ ಅಂತ ಹೇಳಿ ಅವರು ಆಸೆಪಟ್ಟು ಓಹೋ ಹೋ ಪ್ರೇಮ ಕಾಶ್ಮೀರ ಅನ್ನೋ ಒಂದು ಹಾಡು ಸಿದ್ಧ ಆಯ್ತಂತೆ. ಅಂದರೆ ನೋಡಿ, ಯಾವ ಹಾಡಿಗೆ ಯಾವ ಹಾಡುಗಳು ಸ್ಫೂರ್ತಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನು ಬಾನಲ್ಲೆ ಮಧುಚಂದ್ರಕ್ಕೆ ಚಿತ್ರದ ಮುಹೂರ್ತದ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಅಂದರೆ ಒಂದು ಸಿನಿಮಾ ಮುಹೂರ್ತ ಅಂತಂದರೆ ನಾವು ಒಂದು ಒಳ್ಳೆ ದಿನ ನೋಡ್ತೀವಿ, ಒಂದು ಒಳ್ಳೆ ಗಳಿಗೆ ನೋಡ್ತೀವಿ, ಅಲ್ಲಿ ಪ್ರಾರಂಭ ಮಾಡೋದು ಒಂದು ವಾಡಿಕೆ. ಆದರೆ ಸತ್ಯ ನಿಜ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದನ್ನು ಕೆ ಶಿವರಾಮ್ ಅವರೇ ನನ್ನ ಬಳಿ ಒಮ್ಮೆ ಹೇಳಿದರು. ನನ್ನ ಒಂದು ಸಂದರ್ಶನದಲ್ಲಿ ಅವರು ಈ ಮಾತನ್ನ ಹಂಚಿಕೊಂಡಿದ್ರು. ಈ ಸಿನಿಮಾ ಮುಹೂರ್ತನ ಕನಕಪುರ ರಸ್ತೆಯಲ್ಲಿರೋ ಒಂದು ಸ್ಮಶಾನದಲ್ಲಿ ರಾಹು ಕಾಲದಲ್ಲಿ ಚಿತ್ರ ಪ್ರಾರಂಭ ಮಾಡಿದ್ರಂತೆ. ಇದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಅನ್ಸುತ್ತೆ. ಅಂದರೆ ಶಿವರಾಮ್ ಅವರು ಯಾವ ರೀತಿ ಇದ್ದರು ಅಂತಂದರೆ ಎಲ್ಲ ಏನೇನು ಅಂದರೆ ಒಂದು ಸಂಪ್ರದಾಯಗಳಂತ ಏನಿರ್ತೀವಿ ಆ ಸಂಪ್ರದಾಯಗಳನ್ನ ಪಾಲಿಸೋದ್ರ ಜೊತೆಗೆ ಕೆಲವೊಂದೊಂದು ಆ್ಯಂಟಿ ಸೆಂಟಿಮೆಂಟು ಇಲ್ಲ ರಾಂಗ್ ಸೆಂಟಿಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಯಾವುದನ್ನು ಅವ್ರು ನಂಬ್ತಾ ಇರಲಿಲ್ಲ. ನೀವು ಸಿನಿಮಾದಲ್ಲೂ ಒಬ್ಬ ಹೀರೋ ಫಸ್ಟ್ ಟೈಮ್ ಅವರು ಒಂದು ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹೀರೋ ಇಂಟ್ರಡಕ್ಷನ್ನು ಕೂಡ ಒಂದು ಕ್ರಿಮಿಟೋರಿಯಂನಲ್ಲಿ ಅಂದರೆ ಸ್ಮಶಾನದಲ್ಲೇ ಇಂಟ್ರಡಕ್ಷನ್ ಎಪಿಸೋಡ್ ಆಗೋದು. ಸೊ ಆ ರಾಹುಕಾಲದಲ್ಲಿ ಪೂಜೆ ಮಾಡಿದಂಥ ಆ ಗಳಿಗೆನಲ್ಲಿ ಆ ಸಿನಿಮಾಗೆ ಕ್ಲ್ಯಾಪ್ ಮಾಡಿದ್ದು ಬಂದ್ಬಿಟ್ಟು ಅವರ ಎರಡನೇ ಮಗಳು ಅಂಕುರ ಅವರು, ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿದ್ದು ಬಂದು ಅವರ ಮೊದಲನೇ ಮಗಳು ಇಂಚರ ಅವರು. ಸೊ ಇದು ಶಿವರಾಮ್ ಸಾಹೇಬ್ರ ಬಾನಲ್ಲೆ ಮಧುಚಂದ್ರಕ್ಕೆ ಚಿತ್ರದ ಮುಹೂರ್ತದ ಒಂದು ವಿಶೇಷ. ಸೊ ಸಿನಿಮಾ ಬಿಡುಗಡೆ ಆದಮೇಲೆ ಅದು ಯಾವ ಮಟ್ಟಕ್ಕೆ ಯಶಸ್ವಿ ಆಯಿತು, ಹಾಡುಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರನ್ನ ಮುಟ್ಟಿತು, ಹಾಗೆ ಇವತ್ತಿಗೂ ಶಿವರಾಮ್ ಅವರು, ಕೆ ಶಿವರಾಮ್ ಸಾಹೇಬರು ಅಂತಂದರೆ ಮೊದಲು ಬರೋದು ಬಾನಲ್ಲೆ ಮಧುಚಂದ್ರಕ್ಕೆ. ರಾಹು ಕಾಲದಲ್ಲಿ ಪೂಜೆಯಾದಂಥ ಸಿನಿಮಾನೇ. ಸೊ ಶಿವರಾಮ್ ಅವರ ನೆನಪಿನಲ್ಲಿ ಈ ಕಥೆನ ನಿಮ್ಮೊಂದಿಗೆ ಹೇಳಬೇಕು ಅಂತ ಅನ್ನಿಸ್ತು. ಸೊ ನಿಮ್ಮೆಲ್ರಿಗೂ ಈ ಕತೆ ಇಷ್ಟ ಆಗಿದ್ದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತು ಈ ಕಥೆನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸತ್ಯ ಕತೆ, ಅಸಲಿ ಕಥೆನ ಹೊತ್ಕೊಂಡು ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.